ಅಲ್ಲ ನಿಶಾ, ನೀನು ಇಷ್ಟೊಂದು ಶ್ರೀಮಂತೆ, ನಿಮ್ ಮನೇಲಿ 4 ಗಾಡಿ ಇದೆ, ಆದ್ರೂ ಕೂಡ ನೀನ್ ನನ್ನಂತ ಮಿಡಲ್ ಕ್ಲಾಸ್ ಹುಡುಗನ್ ಜೊತೆ ಇದೆಯಲ್ಲ. ನನ್ನ ಸೆಕೆಂಡ್ ಹ್ಯಾಂಡ್ ಗಾಡಿಯಲ್ಲೇ ಸುತ್ತಾಡ್ತೀಯಾ. ನಿನ್ನ ಶ್ರೀಮಂತಿಗೆನ ಸ್ವಲ್ಪನೂ ಉಪಯೋಗಿಸೋದಿಲ್ವಲ್ಲ. ಈ ಅಂತಸ್ತು ಜನರಿಗೆ ಯಾಕೆ ಇಷ್ಟ ಆಗುತ್ತೋ ಅಂತ ಗೊತ್ತಿಲ್ಲ, ಆದ್ರೆ ನನ್ಗೆ ಚಿಕ್ಕ ಚಿಕ್ಕ ವಿಷಯದಲ್ಲೇ ತುಂಬಾ ಸಂತೋಷ ಇದೆ. ನೀನ್ ಬೈಕಲ್ಲಿ ಕೂತ್ಕೊಂಡು ಓಡಾಡೋದು, ದಾರಿಯಲ್ಲಿ ನಿಂತ್ಕೊಂಡು ಟೀ ಕುಡಿಯೋದು, ಡಾಬಾನಲ್ಲಿ ಊಟ ಮಾಡೋದು, ಈ ವಿಷಯಗಳೇ ಖುಷಿ. ನೀನಂತೂ ತುಂಬಾನೇ ವಿಚಿತ್ರ ಕಣೆ. ಅದೇ ರಾತ್ರಿ ಡ್ಯಾನ್ಸ್ ಬಾರಲ್ಲಿ ರಣವೀರ್ ತನ್ನ 2 ಫ್ರೆಂಡ್ಸ್ನ ಕರ್ಕೊಂಡು ಪಾರ್ಟಿಗೆ ಹೋಗಿರ್ತಾನೆ. ಸಾಕ್ ಬಿಡು, ಡ್ಯಾನ್ಸ್ ತುಂಬಾನೇ ನೋಡಾಯ್ತು. ಇವಾಗ ಸ್ವಲ್ಪ ರಾತ್ರಿ ಬಗ್ಗೆನೂ ಯೋಚನೆ ಮಾಡೋಣವಾ? ಹಾ, ನಾನು ಮ್ಯಾನೇಜರ್ ಹತ್ರ ಎಲ್ಲ ಮಾತಾಡಿದ್ದೀನಿ, ಬನ್ನಿ ಹೋಗೋಣ. ಈ ಮಾತನ್ನ ಕೇಳಿ 3 ಜನ ಖುಷಿ ಆಗ್ತಾರೆ. ಮತ್ತೆ ಅವರು ಅಲ್ಲಿಂದ ಎದ್ದು ಹೋಗ್ತಾರೆ. ಆಮೇಲೆ 3 ಜನ ಬೇರೆ ಬೇರೆ ರೂಮ್ಗೆ ಹೋಗ್ತಾರೆ. ಅಲ್ಲ, ಇವಳೆಲ್ಲಿಗೋದ್ಲು? ಆಗ ಬಾಗಲ್ ತೆಗಿಯತ್ತೆ. ಮತ್ತೆ ಒಂದು ಹುಡುಗಿ ಒಳಗ್ ಬರ್ತಾಳೆ. ಅವಳ ತಲೆ ಮೇಲೆ ಚಿನ್ನದ ಕಿರೀಟ ಇರುತ್ತೆ. ಮತ್ತೆ ಅವಳ ಕಿವಿಯಲ್ಲಿ ಚಿನ್ನದ ಓಲೆ. ಮತ್ತೆ ಅವಳ ಶರೀರದ ಮೇಲೆ ಬಟ್ಟೆ ಬದಲು ಚಿನ್ನ ಮತ್ತೆ ಬೆಳ್ಳಿ ಒಡವೆಗಳೇ ಇರುತ್ತೆ. ಅಯ್ಯೋ ದೇವ್ರೆ, ಒಬ್ಳು ಬಾರ್ ಡ್ಯಾನ್ಸರ್ ಶರೀರದ ಮೇಲೆ ಇಷ್ಟೊಂದು ಕಾಸ್ಟ್ಲಿ ಚಿನ್ನನ? ನೀನಂತೂ ಸ್ವರ್ಗದ ಅಪ್ಸರೆ ತರ ಕಾಣಿಸ್ತಾ ಇದೀಯಾ. ರಣವೀರ್ ಆ ಹುಡುಗಿನ ತನ್ನ ಕಡೆ ಎಳ್ಕೋತಾನೆ. ನನ್ನ ಹತ್ರ ನಿಮ್ಗೋಸ್ಕರ ಇನ್ನೊಂದು ಉಡುಗೊರೆ ಇದೆ, ನೋಡಿ ಸ್ವಲ್ಪ. ಉಫ್, ಚಿನ್ನದ ಇಷ್ಟೊಂದು ದೊಡ್ಡ ಕೀಲುಗಳ? ಈ ಉಡುಗೊರೆ ಕೇವಲ ನಿನಗೋಸ್ಕರನೇ. ಆ ಹುಡುಗಿಯ ಕಣ್ಣುಗಳು ಕೆಂಪಗೆ ಮಿಂಚಕ್ ಶುರುವಾಗತ್ತೆ. ಅವಳು ಸ್ವಲ್ಪ ಕೂಡ ತಡ ಮಾಡ್ದೆ 2 ಮೊಳೆಗಳಿಂದ ರಣವೀರ್ನ ಕಣ್ಣುಗಳಿಗೆ ಚುಚ್ಚಿಬಿಡ್ತಾಳೆ. ರಣವೀರ್, ಏನಾಯ್ತು ನಿಶಾ ಪುಟ್ಟ, ನೀನ್ ಯಾಕಿಷ್ಟ್ ಹೆದ್ರಿದ್ಯಾ? ಅಮ್ಮ, ನಾನು ತುಂಬಾ ಕೆಟ್ಟ ಕನ್ಸ್ ಕಂಡೆ. ರಣವೀರ್ ಎಲ್ಲಿದ್ದಾನೆ? ಆಗ ನಿಶಾ ಮೊಬೈಲ್ಗೆ ರಣವೀರ್ ಮೊಬೈಲಿಂದ ಕಾಲ್ ಬರುತ್ತೆ. ಹಲೋ ರಣವೀರ್, ಎಲ್ಲಿದ್ಯಾ ನೀನು? ನಿಶಾ, ನಾನ್ ರಣವೀರ್ ಫ್ರೆಂಡ್ ಮೋಹಿತ್ ಮಾತಾಡ್ತಾ ಇರೋದು. ನಿನ್ನ ಪೇರೆಂಟ್ಸ್ನ ಕರ್ಕೊಂಡು ಡ್ಯಾನ್ಸ್ ಬಾರ್ಗೆ ಬಂದ್ಬಿಡು ಬೇಗ. ಬೇಗ ನಡಿಯಮ್ಮ, ನನ್ಗೆ ತುಂಬಾನೇ ಭಯ ಆಗ್ತಾ ಇದೆ. ಸ್ವಲ್ಪ ಸಮಯದಲ್ಲೇ ನಿಶಾ ಮತ್ತೆ ಅವಳ ತಾಯಿ ಡ್ಯಾನ್ಸ್ ಬಾರ್ಗೆ ಬಂದು ತಲುಪ್ತಾರೆ. ಮತ್ತೆ ತನ್ನ ಸಹೋದರನ ಭಯಂಕರವಾದ ಕೊಲೆಯನ್ನ ನೋಡಿ ಅವಳಿಗೆ ಆಘಾತನೇ ಆಗತ್ತೆ. ರಣವೀರ್, ನನ್ನ ಮಗನೇ! ನಿಶಾ ಇದನ್ನ ನೋಡಿ ಮೂರ್ಛೆ ಹೋಗ್ಬಿಡ್ತಾಳೆ. ರಣವೀರ್ನ ತಾಯಿ ಅವನನ್ನ ಹಿಡ್ಕೊಂಡು ಜೋರಾಗಿ ಅಳೋಕ್ ಶುರು ಮಾಡ್ತಾಳೆ. ಮತ್ತೆ ಬಲರಾಜ್ ಮುಖದಲ್ಲಂತೂ ವಿಚಿತ್ರವಾದ ಆತಂಕ ಬಂದ್ಬಿಡತ್ತೆ. ಕೆಲವು ದಿನಗಳ ನಂತರ, ನಿಶಾ, ನಿನ್ಗಿನ್ನೂ ಆ ಘಟನೆಯಿಂದ ಹೊರಗಡೆ ಬರೋದಕ್ಕಾಗೇ ಇಲ್ಲ ಅಲ್ಲ? ಇನ್ನು ಎಷ್ಟು ದಿನ ಅಂತ ಹಾಗೆ ಇರ್ತೀಯ? ನನಗೆ ಅರ್ಥ ಆಗ್ತಾ ಇಲ್ಲ. ನನ್ ಕನ್ಸಲ್ಲಿ ಏನೆಲ್ಲ ನಾನ್ ನೋಡಿದ್ನೋ ಅದೇ ತರ ರಣವೀರ್ನ ಕೊಲೆ ಯಾಕಾಯ್ತು ಅಂತ. ಮಾನ್ವಿ ಅದೇ ಸಮಯದಲ್ಲಿ ಕೋಣೆಯಲ್ಲಿ ಕೂತ್ಕೊಂಡು ಅವನ ಫೋಟೋಗಳನ್ನ ನೋಡ್ತಿರ್ತಾಳೆ. ಇದ್ದಕ್ಕಿದ್ದಾಗೆ ಅವಳಿಗೆ ಗೆಜ್ಜೆಗಳ ಶಬ್ದ ಕೇಳ್ಸತ್ತೆ. ಅವಳು ಕೋಣೆಯಿಂದ ಆಚೆ ಬರ್ತಾಳೆ. ಕಾರಿಡಾರ್ ಅಲ್ಲಿ ಇರೋ ಅಂತ ಕತ್ತಲೆಯಲ್ಲಿ ಸ್ವಲ್ಪ ದೂರದಲ್ಲೇ ಅವಳಿಗೆ ಅದೇ ಹುಡುಗಿ ಕಾಣಿಸ್ತಾ ಇರ್ತಾಳೆ. ಅವಳ ಶರೀರದ ಮೇಲೆ ಹಾಕೊಂಡಿರೋಂತ ಒಡವೆಗಳು ಕತ್ಲಲ್ಲಿ ಮಿನುಗ್ತಾ ಇರತ್ತೆ. ಯಾರ್ ನೀನು? ಆ ಹುಡುಗಿ ಒಂದೇ ಕ್ಷಣದಲ್ಲಿ ಮಾನ್ವಿ ಹತ್ರಕ್ಕೆ ಬಂದ್ಬಿಡ್ತಾಳೆ. ಅವಳ ಕೆಂಪು ಕಣ್ಣುಗಳು ಮಾನ್ವಿ ಕಣ್ಣುಗಳನ್ನೇ ನೋಡ್ತಾ ಇರತ್ತೆ. ಅವಳನ್ನ ನೋಡಿ ಮಾನ್ವಿ ತುಂಬಾನೇ ಹೆದರ್ ಬಿಡ್ತಾಳೆ. ಅವಳ ಕೂಗು ಇಡೀ ಮನೇಲೆಲ್ಲ ಆವರಿಸ್ಬಿಡತ್ತೆ. ಮಮ್ಮಿ! ಮಾನ್ವಿ ಧ್ವನಿಯನ್ನ ಕೇಳಿ ಎಲ್ರೂ ರಣವೀರ್ನ ಕೋಣೆಗೆ ಬರ್ತಾರೆ. ಮುಂದೆ ಇರೋಂತ ದೃಶ್ಯ ಎಲ್ರಿಗೂ ದಿಗ್ಭ್ರಮೆ ಮಾಡಿರತ್ತೆ. ಮಾನ್ವಿ ಶವ ನೆಲದ ಮೇಲೆ ಬಿದ್ದಿರುತ್ತೆ. ಒಂದು ಚೂಪಾದ ಚಿನ್ನದ ಗರಗಸ ಮಾನ್ವಿಯ ಒಂದು ಕಿವಿಯಿಂದ ನುಗ್ಗಿ ಇನ್ನೊಂದು ಕಿವಿಯ ಆಚೆ ಬಂದಿರತ್ತೆ. ಮಮ್ಮಿ! ಈಗ ನಾನು ನಿನ್ನ ಮಗಳು ನಿಶಾಳನ್ನ ಕತ್ತಲ ಜಗತ್ತಿಗೆ ಕರ್ಕೊಂಡು ಹೋಗ್ತೀನಿ. ನೀನು ನಿನ್ನ ಆಸ್ತಿ ಅಂತಸ್ತಿನ ಜೊತೆ ಇಲ್ಲಿ ಒಬ್ನೇ ಇದ್ದು ಒಂಟಿಯಾಗಿ ನಿನ್ನ ಜೀವನನ ಕಳೀತಾ ಇರು. ಇದು ಯಾರ್ ಧ್ವನಿ ಅಪ್ಪ? ಇದು ಅವಳೆ 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 ಇದು ಯಾರು? ಮಾಯಾ. ಇದು ಆ ದಿನಗಳ ಮಾತು.
ನಾನು ಮಾನ್ವಿನ ಮದುವೆ ಮಾಡ್ಕೊಂಡಿದ್ದ ದಿನಗಳು. ಆ ಸಮಯದಲ್ಲಿ ನನಗೆ ದುಡ್ಡಿನ ಅವಶ್ಯಕತೆ ತುಂಬಾನೇ ಇತ್ತು. ನೀವ್ ಯಾವಾಗ್ಲೂ ಯಾಕೆ ಆತಂಕದಲ್ಲಿರ್ತೀರಾ? ಯಾಕೆ ಯೋಚನೆ ಮಾಡ್ತಿರ್ತೀರಾ? ಭಗವಂತ ನಮ್ಗೆ ಬೇಕಾದಷ್ಟು ಕೊಟ್ಟಿದ್ದಾನಲ್ವಾ? ಇದ್ರಲ್ಲೇ ನಾವು ಸುಖವಾಗಿ ಸಂತೋಷವಾಗಿರ್ಬಹುದು. ಇಲ್ಲ, ನನ್ಗೆ ಕೇವಲ ಇಷ್ಟರಿಂದ ಖುಷಿ ಆಗೋದಿಲ್ಲ. ಮುಂದೆ ಏನಾಗುತ್ತೆ? ನಮ್ಗೆ ಮಕ್ಕಳಾದಾಗ ಅವ್ರ ಭವಿಷ್ಯದ ಕತೆ ಏನು? ಅದನ್ನೆಲ್ಲ ಭಗವಂತ ನೋಡ್ಕೋತಾನೆ. ಭಗವಂತ ಈ ಪೂರ್ತಿ ಸೃಷ್ಟಿಯನ್ನ ನೋಡ್ಕೋತಿದ್ದಾರೆ. ನಮ್ ಮನೆ ಕೂಡ ಅವರೇ ನಡೆಸ್ತಾರೆ, ಮತ್ತೆ ಮುಂದೆ ಕೂಡ ನಡೆಸ್ತಾ ಇರ್ತಾರೆ. ಅವಳು ಮಾತ್ ಕೇಳಿ ನಾನು ಮನೆಯಿಂದ ಹೊರಗೆ ಬಂದೆ. ಯೋಚನೆ ಮಾಡ್ತಾ ಮಾಡ್ತಾ ಕಾಡೊಳಗಡೆ ತುಂಬಾ ದೂರ ಬಂದ್ಬಿಟ್ಟಿದ್ದೆ. ಒಬ್ಬ ತಾಂತ್ರಿಕರ ಹತ್ರ ರಮೇಶ್ ಕೂತಿರೋದನ್ನ ನಾನು ನೋಡ್ದೆ. ಬಾಬಾ, ನಾನು ಉಪಾಸನೆ ಮಾಡೋದಕ್ಕೆ ಶುರು ಮಾಡಿ 7 ರಾತ್ರಿ ಆಗಿದೆ, ಆದ್ರೆ ನನಗಿನ್ನೂ ಯಾವುದು ಕೂಡ ಸಿಕ್ಕಿಲ್ಲ. ಹೆದರ್ಬೇಡ, ಪೂರ್ತಿ ಮನ್ಸಿಂದ ಇನ್ನು 2 ರಾತ್ರಿ ಕಳಿ. ನಿನ್ನ ಭಕ್ತಿಯೇ ಎಲ್ಲ. ಈಗ ಯಾವತ್ತೂ ಆಗಿಲ್ಲ. ಸಿದ್ಧಿ ಆದ್ಮೇಲೆ ಮಾಯಾಳು ತನ್ನ ಮಾಯೆಯನ್ನ ತನ್ನ ಭಕ್ತರಿಗೆ ತೋರಿಸದೇ ಇರೋದು. ಸಿದ್ಧಿ ಪೂರ್ತಿ ಆಗ್ತಿದ್ದ ಹಾಗೆ ನಿನ್ನ ಹತ್ರ ಎಷ್ಟು ಹಣ ಬರುತ್ತೆ ಅಂದ್ರೆ ಅಷ್ಟು ದುಡ್ಡು ಇಡೀ ಊರಿನಲ್ಲಿ ಯಾರ ಹತ್ರನೂ ಇರಲ್ಲ. ನಂಬಿಕೆ ಇಡು, ಶ್ರದ್ಧೆ ಇಡ್ಕೋ. ಯಾವ ಮಾಯೆ ಬಗ್ಗೆ ಅವನು ಉಪಾಸನೆ ಮಾಡ್ತಾ ಇದ್ನೋ ಅದ್ರ ಬಗ್ಗೆ ನಾನು ನಮ್ಮ ಅಕ್ಕನ ಹತ್ರ ಕೇಳಿ ತಿಳ್ಕೊಂಡಿದ್ದೆ. ಕತ್ಲಲ್ಲಿ ವಾಸ ಮಾಡೋ ಮಾಯೆ ಹತ್ರ ಎಂತ ಶಕ್ತಿ ಇದೆ ಅಂದ್ರೆ ಕಲ್ಲನ್ನ ಕೂಡ ಅವಳು ಚಿನ್ನವಾಗಿ ಮಾಡ್ತಾಳೆ. ಆದ್ರೆ ಅವಳನ್ನ ಸಿದ್ಧಿ ಮಾಡ್ಕೊಳ್ಳೋದು ಅಷ್ಟು ಸುಲಭವಾದ ಮಾತಲ್ಲ. 9 ರಾತ್ರಿಯ ತನಕ ಶ್ರದ್ಧೆಯಿಂದ ಉಪಾಸನೆ ಮಾಡ್ಬೇಕು. ಪ್ರತಿ 3ನೇ ರಾತ್ರಿ ಅವಳಿಗೆ ಕಪ್ಪು ಕೋಳಿಯನ್ನ ಬಲಿ ಕೊಡ್ಬೇಕು. ಪ್ರತಿದಿನ ಮಾಂಸದ ಸೇವನೆಯನ್ನ ಮಾಡ್ಬೇಕು. ಇನ್ನು ಭಯಾನಕ ವಿಷಯಗಳು ನಡೆಯುತ್ತೆ ಮಾಯಾ ಉಪಾಸನೆ ಮಾಡುವಾಗ. ಅಂದ್ರೆ ನೀವೇನ್ ಮಾಡಿದ್ರಿ ಅಪ್ಪ? ನೀವ್ ಅದನ್ನ ಸಿದ್ಧಿ ಪಡಿಸ್ಕೊಂಡಿದ್ರಾ? ಯಾವ ರಾತ್ರಿ ರಮೇಶ್ ಸಿದ್ಧಿಯನ್ನ ಪೂರ್ತಿ ಮಾಡಿದ್ನೋ ಅದೇ ರಾತ್ರಿ ಅವನ ಮುಂದೆ ಇಟ್ಟಿದ್ದ 7 ಕಲ್ಲುಗಳು ಚಿನ್ನವಾಗಿ ಬದಲಾಯಿತು. ಅವನನ್ನ ಪಡ್ಕೊಂಡು ತುಂಬಾ ಖುಷಿಯಾಗಿದ್ದ. ಆದ್ರೆ ಆಗ್ಲೇ ನಾನು ಅಲ್ಲಿಗೆ ಹೋದೆ. ನಾನು ರಮೇಶ್ನ ಸಾಯಿಸ್ಬಿಟ್ಟೆ. ಮತ್ತೆ ಆ 7 ಕಲ್ಲುಗಳು ಚಿನ್ನವಾಗಿ ಬದಲಾಗಿತ್ತಲ್ಲ, ಅದು ನಾನು ಅದನ್ನ ಎತ್ಕೊಂಡ್ಬಿಟ್ಟೆ. ಅವುಗಳಿಂದಾನೇ ನಾನು ಇಷ್ಟೊಂದು ದೊಡ್ಡ ಶ್ರೀಮಂತನಾಗಿದ್ದು. ಅಪ್ಪ, ನಿಮ್ಗೇನ್ ಲಾಭ ಸಿಕ್ತು ಬೇರೆಯವ್ರ ದುಡ್ಡನ್ನ ಲಪ್ಟಾಯಿಸಿದ್ದಕ್ಕೆ? ನಾನು ನನ್ನ ಅಮ್ಮ ಮತ್ತೆ ಅಣ್ಣನ್ನ ಕಳ್ಕೊಂಡಿದೀನಿ. ಈಗ ನನಗ್ ಗೊತ್ತಿಲ್ಲ ನನ್ ಕತೆ ಏನಾಗತ್ತೆ ಅಂತ. ನಿಶಾ, ಹೀಗ್ ಸೋಲನ್ನ ಒಪ್ಕೋಬೇಡ. ಮತ್ತೆ ಅಪ್ಪ, ನೀವ್ ಹೇಳಿ, ನಾವು ನಿಶಾನ ಹೇಗ್ ಕಾಪಾಡ್ಬೋದು ಅಂತ? ಬಹುಶಃ ನಾವು ಆ ಬಾಬಾ ಹತ್ರ ಮಾತಾಡ್ಬೇಕು ಅನ್ಸುತ್ತೆ. ಅಲ್ಲ, ಅವ್ರಿನ್ನೂ ಜೀವಂತವಾಗಿರ್ತಾರ? ಅಲ್ಲೇ ಹೋಗಿ ನೋಡೋಣ. ಅವ್ರ ಆಶ್ರಮ ಎಲ್ಲಿದೆ ಅಂತ ನನಗೆ ಗೊತ್ತಿದೆ. ಮಾಯೆಯನ್ನ ಸಿದ್ಧಿ ಮಾಡ್ಕೊಂಡ್ಮೇಲೆ ಮಾಯಾ ಕೇವಲ ತನ್ನ ಸಾಧಕರಿಗೆ ಮಾತ್ರ ಧನವನ್ನ ಕೊಡ್ತಾಳೆ. ಆ ಧನ ಕೇವಲ ಅವ್ರು ಮಾತ್ರ ಉಪಯೋಗಿಸ್ಕೋಬಹುದು. ಅವ್ರು ಸಾಯ್ತಿದ್ದಾಗೆ ಎಲ್ಲ ಮುಗ್ದೋಗುತ್ತೆ. ಆದ್ರೆ ನೀನು ಮಾಯಾ ಧನವನ್ನ ರಮೇಶ್ಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಬಿಡ್ಲಿಲ್ಲ. ಮತ್ತೆ ಅವನ್ನ ಸಾಯಿಸ್ಬಿಟ್ಟು ಅವನ ಧನವನ್ನ ಲೂಟಿ ಮಾಡ್ದೆ. ಅದಕ್ಕೆ ಮಾಯಾ ಅವಳ ಧನವನ್ನ ನಿನ್ನಿಂದ ಕಿತ್ಕೊಳ್ಳಿಲ್ಲ. ಯಾಕಂದ್ರೆ 20 ವರ್ಷ ಆದ್ಮೇಲೆ ಅವಳು ವಾಪಸ್ ಬಂದಿದ್ದಾಳೆ. ನೀನು ಯಾವೆಲ್ಲ ಖುಷಿನ ಮಾಯಾ ಧನದಿಂದ ಪಡ್ಕೊಂಡಿದ್ಯೋ ಆ ಎಲ್ಲಾ ಖುಷಿಯನ್ನ ಹಾಳು ಮಾಡೋದಕ್ಕೆ. ಅಲ್ಲ, ಹಾಗಿದ್ರೆ ನಾವು ನಿಶಾನ ಯಾವುದೇ ಕಾರಣಕ್ಕೂ ಕಾಪಾಡೋದಕ್ಕಾಗಲ್ವಾ? ಅಪ್ಪ ಇನ್ನೇನು ಹೇಳೋದಕ್ಕೂ ಮುಂಚೆನೆ ಜೋರಾಗಿ ಗಾಳಿ ಬೀಸಕ್ ಶುರುವಾಗತ್ತೆ. ಮತ್ತೆ ಅವ್ರೆಲ್ರಿಗೂ ಒಂದು ವಿಚಿತ್ರವಾದ ಭಯಂಕರ ನಗು ಕೇಳ್ಸಕ್ಕೆ ಶುರುವಾಗ್ಬಿಡತ್ತೆ. ನಿಮ್ಮನ್ನ ಯಾರೂ ಕಾಪಾಡೋದಕ್ಕಾಗೋದಿಲ್ಲ. ಮಾಯಾದೇವಿ, ಮಾಯಾದೇವಿ, ನಾನಿವ್ರ ಜೊತೆ ಸೇರ್ಕೊಂಡಿಲ್ಲ. ಈ ಮಾತನ್ನ ಹೇಳಿ ಆ ಬಾಬಾ ಅಲ್ಲಿಂದ ಓಡೋಗ್ಬಿಡ್ತಾನೆ. ನಿಶಾ ಪುಟ, ಆದಷ್ಟು ಬೇಗ ಕಾರ್ ಒಳಗಡೆ ಕೂತ್ಕೋ. ಅವ್ರು 3 ಜನ ಕಾರಲ್ಲಿ ಕೂತ್ಕೋತಾರೆ. ಬಲ್ರಾಜ್ ಕಾರನ್ನ ವಾಪಸ್ ಮನೆ ಕಡೆ ತಿರುಗಿಸ್ತಾನೆ. ಆ 3 ಜನ ಮನೆ ತಲುಪ್ತಾರೆ. ಆಗ ಅಲ್ಲಿ ವಿಚಿತ್ರವಾದ ಶಾಂತಿ ನೆಲೆಸಿರುತ್ತೆ. ಇವಾಗ ನಾವ್ ಏನ್ ಮಾಡೋದು? ನಾನು ನಿನ್ನ ಹೇಗ್ ಕಾಪಾಡ್ಲಿ ನಿಶಾ? ನೀನ್ ಇಲ್ಲಿಂದ ಹೊರಟೋಗು ಮಾಧವ್. ನನ್ನಿಂದ ನಿನ್ ಜೀವಕ್ಕೆ ಅಪಾಯ ಆಗೋದ್ ಬೇಡ. ಮಾಯಾ ಅವರ ಮುಂದೆ ಬಂದು ನಿಲ್ತಾಳೆ. ನಿನ್ನ ಭವಿಷ್ಯ ಕಣ್ಮುಂದೆ ಇದೆ ನಿಶಾ. ಅವಳು ಒಂದೇ ಒಂದು ಕ್ಷಣದಲ್ಲಿ ನಿಶಾನ ಮಾಧವ್ನಿಂದ ದೂರ ಮಾಡ್ತಾಳೆ. ಮಾಧವ್! ಮನೆಯ ಮುಂದೆ ಒಂದು ಉಜ್ವಲವಾದ ಪ್ರಕಾಶ ಕಾಣಿಸ್ತಾ ಇತ್ತು. ಅದರ ಇನ್ನೊಂದು ಕೊನೆಯಲ್ಲಿ ಕತ್ತಲೆ ಆವರಿಸಿತ್ತು. ಇನ್ಮೇಲೆ ನೀನು ನನ್ನ ಜೊತೆ ಬರ್ತೀಯಾ? ಕತ್ತಲೆ ಜಗತ್ತಿನಲ್ಲಿ ನೀನು ವಾಸ ಮಾಡ್ತೀಯಾ? ಅಲ್ಲಿ ನಿನ್ನ ಸಾವಾಗ್ಬಿಡತ್ತೆ. ಮತ್ತೆ ನಿನ್ನ ಆತ್ಮ ಕೂಡ ಅಲ್ಲಿ ಸಿಕ್ಕಾಕೊಂಡಿರತ್ತೆ. ಮಾಯಾ,
ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಾನು ಏನೆಲ್ಲ ಮಾಡಿದ್ನೋ ಅದನ್ನೆಲ್ಲ ನನ್ನ ಪರಿವಾರಕ್ಕಂತ ಮಾಡಿದ್ದು. ಆದ್ರೆ ಈಗ ನನ್ನ ಪರಿವಾರನೇ ಇಲ್ಲ. ಈಗ ನನ್ನ ಹತ್ರ ಉಳಿದಿರೋ ಕೊನೆ ಮತ್ತು ಅಮೂಲ್ಯವಾದ ವಸ್ತು ಅಂದ್ರೆ ನನ್ನ ಮಗಳು. ಅವಳು ಕೂಡ ನಿನ್ನ ಹತ್ರ ಇದ್ದಾಳೆ. ನಾನ್ ಇವಳನ್ನ ಶಾಶ್ವತವಾಗಿ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಮಾಯಾ ನಿಶಾನ ನೆಲದ ಮೇಲೆ ಬೀಳಿಸ್ತಾಳೆ ಮತ್ತೆ ಅವಳ ಕಾಲನ್ನ ಹಿಡ್ಕೊಂಡು ಅವಳನ್ನ ಎಳ್ಕೊಂಡು ಆಚೆ ಆಗಿರೋಂತ ಒಂದು ಪ್ರಕಾಶಮಾನವಾದ ಬೆಳಕಿನ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ನಿಶಾ, ನಾನು ಕೂಡ ನಿನ್ ಜೊತೆಗೆ ಬರ್ತೀನಿ. ಮಾಧವ್ ನಿಶಾ ಕೈಯನ್ನ ಹಿಡ್ಕೊಂಡಿರ್ತಾನೆ. ಆದ್ರೂ ಮಾಯಾ ಅವಳನ್ನ ಎಳ್ಕೊಂಡು ಮನೆಯಿಂದ ಆಚೆ ಕರ್ಕೊಂಡ್ ಬಂದಿರ್ತಾಳೆ. ಅವರ ಜೊತೆ ಮಾಧವ್ ಕೂಡ ಆಚೆ ಬಂದು ತಲುಪಿರ್ತಾನೆ. ನಾನು ಎಲ್ಲದನ್ನು ಈಗ ಇಲ್ಲೇ ಮುಗಿಸ್ಬಿಡ್ತೀನಿ ಮತ್ ನನ್ನ ನಾನು ನಿನಗೆ ಒಪ್ಪಿಸ್ಬಿಡ್ತೀನಿ, ಅದು ಶಾಶ್ವತವಾಗಿ. ಈಗ ಬಲ್ರಾಜ್ ಮನೆ ಒಳಗಡೆಗೆ ಹೋಗ್ತಾನೆ. ಅವನು ಎಲ್ಲದಕ್ಕಿಂತ ಮುಂಚೆ ಕಿಚನ್ ಅಲ್ಲಿ ಗ್ಯಾಸ್ ಆನ್ ಮಾಡ್ತಾನೆ. ಈಗ ಗ್ಯಾಸ್ ಪೂರ್ತಿಯಾಗಿ ಇಡೀ ಮನೆಲೆಲ್ಲ ಆವರಿಸಿರತ್ತೆ. ಅವನು ಆಚೆ ಬರ್ತಾನೆ ಮತ್ತೆ ತನ್ನ ಕಾರಲ್ಲಿ ಕೂತ್ಕೊಂಡು ಅದನ್ನ ಗ್ಯಾರೇಜ್ ಒಳಗಡೆ ತಗೊಂಡು ಹೋಗಿ ಬಿಟ್ಬಿಡ್ತಾನೆ. ಅಪ್ಪ, ಈ ರೀತಿ ಮಾಡ್ಬೇಡಿ. ಬಲ್ರಾಜ್ ಈಗ ಕಾರಿಂದ ಕೆಳಗಡೆ ಇಳಿತಾನೆ. ಅವನು ಫ್ಯೂಲ್ ಟ್ಯಾಂಕ್ ನ ಕ್ಯಾಪ್ ಅನ್ನ ತೆಗೆದು ಬೆಂಕಿ ಪಟ್ನದಿಂದ ಬೆಂಕಿ ಹಚ್ಚಿ ಅದನ್ನ ಒಳಗಡೆಗೆ ಹಾಕ್ಬಿಡ್ತಾನೆ. ಆಗ ಜೋರಾದ ಧ್ವನಿಯಲ್ಲಿ ಕಾರ್ ಬ್ಲಾಸ್ಟ್ ಆಗ್ಬಿಡತ್ತೆ. ಅದೇ ಬ್ಲಾಸ್ಟ್ ಜೊತೆಯಲ್ಲಿ ಬಲ್ರಾಜ್ ಕೂಡ ಛಿದ್ರ ಛಿದ್ರ ಆಗ್ಬಿಡ್ತಾನೆ. ಮನೆ ಒಳಗೆ ಕೂಡ ಗ್ಯಾಸ್ ಆವರಿಸ್ಬಿಟ್ಟಿರತ್ತೆ. ಅದಕ್ಕೆ ಒಳಗೆ ಕೂಡ ಬೆಂಕಿ ಹತ್ಕೊಂಡ್ಬಿಡತ್ತೆ. ಮತ್ತೆ ಒಂದೇ ಒಂದು ಕ್ಷಣದಲ್ಲಿ ಪೂರ್ತಿ ಮನೆ ಸುಟ್ಟೋಗತ್ತೆ. ಅಪ್ಪ! ಆ ಜೋರಾದ ಶಬ್ದ ಕೇಳಿ ಮಾಯಾ ನಿಂತ್ಬಿಡ್ತಾಳೆ. ಮತ್ತೆ ಅವಳು ಹಿಂದಿರುಗಿ ನೋಡ್ತಾಳೆ. ಬಲ್ರಾಜ್ನ ಜೊತೆಗೆ ಅವನ ಎಲ್ಲ ಅಂತಸ್ತು ಕೂಡ ಸುಟ್ಟೋಗಿರತ್ತೆ. ಬಲ್ರಾಜ್ ಅವನ್ ಮಾಡಿದ ಶಿಕ್ಷೆಗೆ ಅನುಭವಿಸಿದಾನೆ. ಯಾವ ಸಂಪತ್ತನ್ನ ಅವನು ಲೂಟಿ ಮಾಡಿದ್ನೋ ಅದರ ಜೊತೆಲೆ ಅವನು ಭಸ್ಮ ಆಗಿದ್ದಾನೆ. ಈಗ ನಾನು ನಿನಗೆ ಯಾವುದೇ ಶಿಕ್ಷೆ ಕೊಡ್ಲಾರೆ. ಈ ಮಾತನ್ನ ಹೇಳಿ ಮಾಯಾ ಅಲ್ಲಿಂದ ಮಾಯ ಆಗ್ಬಿಡ್ತಾಳೆ. ಮಾಧವ್ ಅಲ್ಲೇ ನಿಂತಿದ್ದು ನಿಶಾಳನ್ನ ತಬ್ಕೋತಾನೆ.